ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತಿನ ಲಾಗು ಸೊಪ್ಪಿನ ಪಲ್ಯದ್ದು ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಟೀ ಕುಡಿಬೇಕು ಅಂತೇಳಿ ಸೋಸ್ಕೊತಾ ಇದ್ದೀನಿ. ಅದಾದಮೇಲೆ ಅನ್ನಕ್ಕೆ ಇಡ್ತೀನಿ. ಅದೇ ಒಲೆ ಮೇಲೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಟೀ ಕುಡಿತೀನಿ. ಟೀ ಕುಡಿದ ಮೇಲೆ ಕೆಲಸ ಶುರು ಮಾಡ್ತೀನಿ. ಕೆಲಸ ಇಲ್ಲಾಂದ್ರೆ ಅರ್ಧಂಬರ್ಧ ಆಗ್ತಾವೆ, ಪೂರ್ತಿ ಕೆಲಸ ಆಗಂಗಿಲ್ಲ. ಈಗ ಚಹಾ ಕುಡ್ತೀನಿ ನೋಡ್ರಿ ಫ್ರೆಂಡ್ಸ್. ಚಹಾ ಸ್ವಲ್ಪ ಬಿಸಿ ಇದೆ. ಅಲ್ಲಿ ತನಕ ಇದು ಒಂದು ಸ್ವಲ್ಪ ಕೊಯ್ತೀನಿ. ಪಾಲಕ್ ಪಲ್ಯ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಟೀ ಕುಡಿತೀನಿ ನೋಡ್ರಿ. ನೀವು ಕುಡಿತೀರೇನೋ? ಬನ್ನಿರಿ ಟೀ ಕುಡಿಯೋಣಂತ. ಇದೇನಂದರೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿನಿ. ಏನಂತ ಇದು ಹೇಳ್ರಿ. ಅದು ಬೆಳ್ಳಿ, ಇದು ಬೇಳೆ ಕುದಿಲಕ್ಕೆ ಇಟ್ಟಿನಿ. ಅದೇ ಪಲ್ಯಕ್ಕೋಸ್ಕರನೇ ಅಂತ. ಇದು ಜಾಸ್ತಿ ಕುದಿಬಾರ್ದು, ಅರ್ಧನೇ ಕುದಿಬೇಕು. ಉದುರು ಬೇಳೆ ಮಾಡಬೇಕಂತ. ಇದು ಇನ್ನೊಂದು ಸ್ವಲ್ಪ ಕುದಿಬೇಕು. ಮತ್ತೊಂದು ಸರ್ತಿ ನೋಡ್ತೀನಿ. ಇದೇನು ಆಗಿಲ್ಲ. ಅನ್ನಕ್ಕನ ಇಟ್ಟಿದ್ನಲ್ಲ, ಅದನ್ನು ಏನು ಆಗ್ತಾಯಿದೆ. ಅದರಲ್ಲೇ ನಾನು ಒಂದೆರಡು ಉಳ್ಳಾಗಡ್ಡಿ ಆಮೇಲೆ ಪಲ್ಯ ಕೊಯ್ಕೊತೀನಿ. ಅಷ್ಟು ತಿಂತಾನ. ಇದು ತೊಳೆದಿಟ್ಟಿದ್ದೆ. ಒಂದು ಸ್ವಲ್ಪ ನೀರೆಲ್ಲ ಹೋಗ್ಲಿ ಅಂತ ಬಿಟ್ಟಿದ್ದೆ. ಇದು ಜೋಡಿಸ್ಕೊಂಡು ಕೊಯ್ಕೋಬೇಕಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಅಲ್ಲಿ ತನಕ ನಾನು ಇದೆಲ್ಲ ಜೋಡಿಸ್ಕೊಂಡು ಕೊಯ್ತೀನಿ. ಒಂದು ಸ್ವಲ್ಪ ಲೇಟ್ ಆಗ್ತದೆ. ಇದು ಯಾಕಂದರೆ ನಮ್ಮ ತೋಟದಲ್ಲೇ ಬೆಳೆದಿದ್ದು ಪಾಲಕ್ ಪಲ್ಯನೂ ತಂದಿದ್ದರು. ಅದು ಒಂದು ಸ್ವಲ್ಪ ನೀರು ಬಿದ್ದು ಎಲ್ಲ ಮಣ್ಣು ಹತ್ತಿತ್ತು. ಅದಕ್ಕೋಸ್ಕರ ನೀಟಾಗಿ ತೊಳೆದು ಇಟ್ಟಿದ್ದೆ. ಅದು ಆ ಕಡೆ ಈ ಕಡೆ ಆಗ್ಯದ. ಅದಕ್ಕೋಸ್ಕರ ಜೋಡಿಸ್ಕೊಂಡ್ರೇ ಕೊಯ್ಲಕ್ಕೆ ಬರ್ತದೆ. ನನಗೆ ಸಣ್ಣ ಕೊಯ್ದ್ರೇ ಸೂಪರಾಗಿರ್ತದೆ. ಅಂದರೆ ನನಗೆ ಇಷ್ಟ ಆಗ್ತದೆ. ಸ್ವಲ್ಪ ದಪ್ಪ ಕೊಯ್ದರೆ ಅದು ಎಳೆ ಹಿಂಗೆ ಉದ್ದ ಎಳೆ ದಾರ ಬಂದರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೂ ನಾನೊಂದು ಸ್ವಲ್ಪ ಸಣ್ಣನೇ ಕೊಯ್ಕೊತೀನಿ, ಕಟ್ ಮಾಡ್ಕೊತೀನಿ. ಅಂದರೆ ನಾನೇನು ಚಾಕು ಅದು ತೊಗೊಂಡು ಕಟ್ ಮಾಡಲ್ಲ, ಇಳಿಗೆ ನಿಂತನೇ ಕಟ್ ಮಾಡ್ತೀನಿ. ನನಗಿದೇ ರೂಢಿ, ಕೆಳಗಡೆ ಕುಂತು ಇದು ಮಾಡೋದೆ. ಆದರೂ ಒಂದು ಸ್ವಲ್ಪ ಈಗ ಬೇಗ ಆಗಬೇಕಂತೇಳಿ ಮೇಲೆ ಅಂದರೆ ಇದು ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಕೌಂಟ್ರ್ ಮೇಲೆ ಇಟ್ಟು ಕಟ್ ಮಾಡ್ತಿದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಸಣ್ಣನೇ ಬೇಕು, ನನಗೆ ಇಷ್ಟ ಆಗ್ತದೆ. ಆ ಥರ ಮಾಡಿದರೆ ಅಲ್ಲಿ ತನಕ ಕಟ್ ಮಾಡ್ಕೊತೀನಿ ನೋಡ್ರಿ.
ಉಳ್ಳಾಗಡ್ಡಿ ನಮ್ಗೆ ಎಷ್ಟು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಬೋದು. ಸಣ್ಣ ಬೇಕಂದ್ರೆ ಸಣ್ಣ, ನನಗೇನು ಸ್ವಲ್ಪ ಮೀಡಿಯಮ್ ಸೈಜು ಇರಬೇಕು, ದಪ್ಪನೇ ಇರಬಾರ್ದು ಸಣ್ಣನೂ ಇರಬಾರ್ದು, ಆ ಥರ ಕಟ್ ಮಾಡ್ಕೊತೀನಿ. ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಗ್ತಾವೆ. ಎಲ್ಲ ರೆಡಿ ಆದಮೇಲೆ ಪಲ್ಯ ಶುರು ಮಾಡ್ತೀನಿ. ಈಗ ಪಲ್ಯಕ್ಕೆಲ್ಲ ರೆಡಿ ಇಟ್ಕೊಂಡೀನಿ. ಒಗ್ಗರಣೆಗೆ ಒಂದು ಇದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೀನಿ, ಕಾಯ್ದದ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ ಎರಡು ಹಾಕ್ತಿದ್ದೀನಿ ನೋಡಿ. ಹಾಕಿದ್ಮೇಲೆ ಒಗ್ಗರಣೆ ಏನೇನು ಬೇಕೋ ಎಲ್ಲ ಹಾಕ್ತೀನಿ. ಇದು ನಮ್ಮ ಕಡೆ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳಬೇಕು. ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಅದಾದಮೇಲೆ ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಮೊದಲು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು. ಅವು ಕರೆಕ್ಟಾಗಿ ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಪೂರ್ತಿ ಮೆತ್ತಗಾಗಬಾರ್ದು. ಆ ಥರ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಹುರಿಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಜಲ್ದಿ ಬೇಯ್ತವ ಅಂತ ಹೇಳ್ತಾರೆ. ಆದ್ರೂ ನಾನೇನು ಹಾಕೋಂಗಿಲ್ಲ. ನಾವು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅಷ್ಟೇ ಬೇಯ್ತಾವವು. ಈಗ ಇದು ಬೇಳೆ ಕುದಿಸಿಟ್ಕೊಂಡಿನಲ್ಲ, ಅದ್ರ ನೀರೆಲ್ಲ ತೆಗೆದಿಟ್ಕೊತೀನಿ. ಯಾಕಂದರೆ ಅದು ಸಾರು ಮಾಡ್ಲಿಕ್ಕೆ ಬರ್ತದೆ, ಕಟ್ಟಿನ ಸಾರು. ಈಗ ಬೇಳೆ ಕುದ್ದವು ನೋಡಿರಿ, ಇಷ್ಟು ಕುದ್ರೆ ಸಾಕು. ಮತ್ತು ನಾನು ಅದ್ರ ಜೊತೆ ಕಟ್ಟಿನ ಸಾರನ್ನು ಮಾಡಿದ್ದೀನಿ. ನಾವು ಹಬ್ಬ ಹುಣ್ಣಿಮೆ ಇಲ್ಲ ಅಂದ್ರೂ ಕಟ್ಟಿನ ಸಾರು ಮಾಡ್ಕೋಬೋದು. ಅದನ್ನು ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ನಿಮಗೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಟ್ಟಿನ ಸಾರು ಹಬ್ಬ ಇಲ್ಲ ಅಂದ್ರೂ ಮಾಡ್ಕೋಬೋದು. ಹಬ್ಬ ಇದ್ದರೆ ಅಷ್ಟೇ ಮಾಡೋದಂತ ಏನಿಲ್ಲ, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈ ಥರ ಪಲ್ಯ ಮಾಡಿದಾಗ ಕಟ್ಟಿ ತೆಗೆದು ಸಾಂಬಾರು ಮಾಡ್ಕೋಬೋದು. ಈಗ ನಾನು ಪಾಲಕ್ ಪಲ್ಯ ಕೊಯ್ದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೇ. ನೋಡಿರಿ, ಈ ಥರ ಮಾಡಿದರೆ ಪಲ್ಯ ಸೂಪರಾಗಿರ್ತದೆ. ಕರೆಕ್ಟ್ ಅದು ಇದಾಗ್ತದೆ, ಕನ್ಸಿಸ್ಟೆನ್ಸಿ ಇರ್ತದೆ. ಅದು ಒಂದು ಸ್ವಲ್ಪ ಹೇಳೋಕ್ಕೆ ಇದಾಗವಲ್ದು, ಅದಕ್ಕೆ ಕರೆಕ್ಟಾಗಿ ಬೇಯಿಸ್ಕೋಬೇಕು ಅದನ್ನು. ಆ ಥರ ಬೇಯಿಸಿದ್ರೆ ಮಾತ್ರ ಕರೆಕ್ಟಾಗಿ ಬರ್ತದೆ, ಕಲರ್ನು ಚೇಂಜ್ ಆಗೋಲ್ಲ. ನೋಡಿರಿ, ಇಷ್ಟೇ ಇರ್ತದೆ. ನೋಡಿರಿ, ನೀವೇನು ಗೊತ್ತಾಗ್ತದೆ, ಹಸಿರಾಗೇ ಇರ್ತದೆ. ಈಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾರಲ್ಲ, ನಾವೇನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೀವಿ. ಒಂದೊಂದು ಕಡೆ ಒಂದೊಂದು ಹೆಸ್ರು ಇಡ್ತಾರೆ. ನಾನು ಅದನ್ನು ಸ್ವಲ್ಪ ಅರ್ಧ ಚಮಚದಷ್ಟು ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಈಗ ಅದಾದಮೇಲೆ ಅದಕ್ಕೆ ಇನ್ನು ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ತೀನಿ ನೋಡಿರಿ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಬೇಕಲ್ಲ, ಅದನ್ನು ತಗೊಂಡು
ರೆಡಿ ಇಟ್ಕೊತೀನಿ. ಇಟ್ಕೊಂಡ್ರೆ ಬೇಗ ಬೇಗ ಆಗ್ತದೆ, ಇಲ್ಲಾಂದರೆ ಬೇಗ ಆಗಂಗಿಲ್ಲ. ನಾವು ಇದು ಒಲೆ ಮೇಲೆ ಇಟ್ಟು ರೆಡಿ ಮಾಡ್ಕೋಬಾರ್ದು, ಎಲ್ಲ ಮೊದಲು ರೆಡಿ ಇಟ್ಕೊಂಡೇ ಮಾಡ್ಕೋಬೇಕು. ಅಂದರೆ ಅಡುಗೆ ಫಾಸ್ಟಾಗಿ ಆಗ್ತದೆ. ಈಗ ಒಂದು ಅರ್ಧ ಚಮಚದಷ್ಟು ಅರ್ಶಿನದ ಪುಡಿ, ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಲ್ಲುಪ್ಪೆ ಹಾಕ್ತಿದ್ದೀನಿ, ಯಾಕಂದರೆ ನೀರು ಬಿಡ್ತದೆ, ನೀರಿನಾಗೆ ಅದು ಕರಗ್ತದೆ ಅಂಥೇಳಿ. ಈಗ ರುಚಿಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಖಾರ ನಾವು ಜಾಸ್ತಿನೇ ಊಟ ಮಾಡೋದು, ಉತ್ತರ ಕರ್ನಾಟಕ ಕಡೆಯದವರಲ್ಲ, ಅದಕ್ಕೂ ಬೆಂಗಳೂರು ಕಡೆ ಜಾಸ್ತಿ ಖಾರ ಊಟ ಮಾಡೋಂಗಿಲ್ಲ, ನಾವು ಜಾಸ್ತಿ ಊಟ ಮಾಡ್ತೀವಿ. ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದ್ರಾಗೂ ನಮ್ಮ ಮನೆಯಾಗ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ, ಅದಕ್ಕೆ ಜಾಸ್ತಿನೇ ಹಾಕ್ತೇನೆ ನೋಡಿರಿ. ಈಗ ಸ್ವಲ್ಪ ಗರಂ ಮಸಾಲ, ಅದು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಅದು ಏನು ಆಪ್ಷನಲ್ಲು. ಇಲ್ಲಾಂದರೆ ಏನೂ ಇಲ್ಲ, ಹಾಕೋದೇನಿಲ್ಲ ನೋಡಿರಿ. ಇಷ್ಟು ಫ್ರೈ ಆದಮೇಲೆ ನೋಡಿರಿ, ಇನ್ನೂ ಹಸಿರಾಗಿದೆ ಅಷ್ಟೇ, ಏನು ಚೇಂಜ್ ಆಗಿಲ್ಲ. ಈ ಥರ ಮಾಡಿಕೊಂಡ್ರೆ ನೀವು ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಊಟ ಮಾಡ್ಬೋದು. ಇಷ್ಟು ಕುದ್ದ ಮೇಲೆ ಈ ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅರ್ಧ, ಅದನ್ನು ಹಾಕ್ತೀನಿ. ಅರ್ಧ ಅಂದರೆ ಅರ್ಧ ಬೆಂದು ಬೇಳೆ, ಆ ಥರ ಬೇಯಿಸ್ಕೋಬೇಕು, ಅರ್ಧನೇ ಬೇಯಬೇಕು ಅವು. ಆ ಥರ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಇರ್ತದೆ, ಪಲ್ಯ ಟೇಸ್ಟಾಗಿಯೂ ಇರ್ತದೆ. ಊಟ ಮಾಡಿದ್ರೂ ಸಖತ್ತಾಗಿ ಟೇಸ್ಟ್ ಇರ್ತದೆ. ಆ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರ್ತದೆ ನೋಡಿರಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹಿಡಿತದೆ. ಆ ಥರ ಮಾಡಿದರೆ ರುಚಿನೂ ಕರೆಕ್ಟಾಗಿ ಇರ್ತದೆ, ಟೇಸ್ಟಾಗೆ ಬರ್ತದೆ. ನೀವು ಎದಕ್ಕಾದ್ರೂ ಊಟ ಮಾಡಿರಿ. ಈಗ ರೆಡಿ ಆಯಿತು ಪಲ್ಯ. ಬೇಕಂದರೆ ನೀವು ಕೊಬ್ಬರಿ ಪುಡಿ ಆದರೂ ಹಾಕ್ಕೋಬೋದು, ಇಲ್ಲ ಶೇಂಗದ ಪುಡಿ ಆದರೂ ಹಾಕ್ಕೋಬೋದು. ನಾನೇನು ಹಾಕಿಲ್ಲ, ಅಷ್ಟೇ ತೊಗೊಂಡಿನಿ. ಈಗ ರೊಟ್ಟಿ ಜೊತೆ ಊಟ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊತಿದ್ದೀನಿ ನೋಡಿರಿ. ನೀವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಊಟ ಮಾಡ್ಬೋದು, ಎಲ್ಲದಕ್ಕೂ ಸೂಪರ್ ಟೇಸ್ಟಾಗಿರ್ತದೆ. ನೀವು ನೋಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟೇ ನಮ್ಮ ಬೆಂಬಲವಾಗಿರ್ತದೆ, ನಿಮ್ಮ ಸಪೋರ್ಟೇ ನಮ್ಮ ಬಲ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿರಿ. ಎಲ್ಲರೂ ಸಪೋರ್ಟ್ ಮಾಡಿದರೆ ನಮಗೂ ಸೂಪರಾಗಿರ್ತದೆ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.